ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಾರ್ನಿಂಗ್ ಒಂದು ಕುಡಿಯೋ ಡ್ರಿಂಕ್ ಬಗ್ಗೆ ಹೇಳ್ತಿದ್ದೀನಿ. ಇದಂತೂ ನನ್ನ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡಿದೆ. ಇದರಲ್ಲಿ ಬಂದು ನಾನು ಜೀರಿಗೆ, ಸೋಂಪು ಮತ್ತು ಓಂಕಾಳು ಮೂರನ್ನೂ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಈ ನೀರನ್ನೇ ನಾನು ಸ್ಟಾರ್ಟಿಂಗಿಂದ ತಗೊಳ್ತಿರೋದು, ಯಾಕಂದರೆ ನನಗೆ ಅಷ್ಟು ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಮಾರ್ನಿಂಗ್ ಎದ್ದ ತಕ್ಷಣ ಈ ವಾಟರ್ನ ಕುಡೀರಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಕುಡಿದ್ಬಿಟ್ಟು ಟ್ರೈ ಮಾಡ್ಬೋದು, ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ, ಆವಾಗ ತಾನೇ ಗೊತ್ತಾಗುತ್ತೆ. ಇವತ್ತು ಬಂದು ಮಕ್ಕಳಿಗೆ ಸ್ವಲ್ಪ ಪಾಸ್ತಾ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಪಾಸ್ತಾನ ಬೇಯಕ್ಕಿಟ್ಟಿದ್ದೀನಿ. ಫಸ್ಟು ನಮ್ಮೂರಲ್ಲಿ ಮಂಜಿಟ್ಕೊಂಡಿದೆ. ಎಲ್ಲ ನಾವು ಹೋದಾಗ ಮಾತ್ರ ಕಾಣಿಸ್ತಾ ಇತ್ತು ಮಂಜು. ನಮ್ಮ ಮನೆಯವ್ರು ನೋಡಿ ಇವಾಗ ಎದ್ದು ಬರ್ತಾವ್ರೆ. 7:30 ಆಯಿತು ರೀ. ಬಲ್ಲು ಗೀಚ್ಕೊಂಡು ಬಿದ್ದವನೇ. ಚಳಿ ಆತೈತೆ ಫ್ರೆಂಡ್ಸ್. ಈ ಚಳಿಗೆ ನಿಜವಾಗ್ಲೂ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಡೋಣ ಅಂತ ಅನಿಸುತ್ತೆ. ಬಟ್ ನಾನು ಕುಡಿಯಲ್ಲ ಫ್ರೆಂಡ್ಸ್, ಅದೇನೋ ಅದು ಸ್ಮೆಲ್ ನೋಡಿದ್ರೇ ಆಗಲ್ಲ. ಈಚೆ ಎಷ್ಟು ಚೆನ್ನಾಗೈತು ವೆದರು. ಎಲ್ಲನ ಟ್ರಿಪ್ಗೆ ಹೋದರೆ ನೋಡ್ತಾಯಿದ್ರಿ ಈ ಥರ ವೆದರ್ನ. ನೋಡಿ ಫ್ರೆಂಡ್ಸ್, ಈಗ ನಾನು ಜೀರಿಗೆ ವಾಟರ್ನ ಕುಡಿತಾ ಇದ್ದೀನಿ. ಈಗ ತುಂಬ ಕೋಲ್ಡ್ ವೆದರ್ ಇರೋದ್ರಿಂದ ಈ ಥರ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಬಾಡಿಗೂ ಹೀಟ್ ಆಗುತ್ತೆ. ವೆದರ್ಗೆ ತಕ್ಕಂಗೆ ಚೇಂಜ್ ಆಗಬೇಕು ಫ್ರೆಂಡ್ಸ್. ನಾವು ಕೂಡ ಇದು ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಶುಂಠಿ ಕಾಫಿ ಮಾಡಿಕೊಟ್ಟಿದ್ದೀನಿ. ಫ್ರೆಂಡ್ಸ್, ಸೊಪ್ಪು ಮತ್ತು ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ರೆಸಿಪೀಸ್ ಮಾಡಿ ತಿನ್ನಬೇಕು ಫ್ರೆಂಡ್ಸ್. ಸೀಸನ್ ಏನಿರುತ್ತೋ ಅದನ್ನು ತಿನ್ನೋದಕ್ಕೆ ಟ್ರೈ ಮಾಡಬೇಕು. ಅವರೆಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಅಂದ್ಕೊಂಡು ಕೂತ್ಕೋಬಾರ್ದು. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅವರೆಕಾಳು ಸಿಗೋದು ಇಲ್ಲ ತಿನ್ನಬೇಕು ಅಂತ ಅನಿಸಿದ್ರೆ, ಅದಕ್ಕೆ ಇರೋವಾಗ ತಿನ್ಕೊಳ್ಬೇಕು. ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ, ಇನ್ನು ಕುದಿಬೇಕು ಸಾಂಬಾರು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈ ಥರ ಬಸ್ ಸಾಂಬಾರು ಮಾಡಿಬಿಟ್ರೆ ಎಕ್ಸ್ಟ್ರಾ ಪಲ್ಯ ಮಾಡ್ಕೊಳ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಪಲ್ಯ ಇದ್ದೇ ಇರುತ್ತೆ. ಆದರೂ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫ್ರೆಂಡ್ಸ್, ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ. ನಾವು 4 ಮನೆ ಸೇರಿ ಒಂದೊಂದು ದಿನ ಒಬ್ಬೊಬ್ಬರು ಪ್ರಸಾದ ಮಾಡ್ತೀವಿ. ಈ ಸಲ ನಮ್ಮ ದೊಡ್ಡಕ್ಕದು ಬಂದಿದೆ. ಅವರು ಆಲ್ರೆಡಿ ಹೋಗಿದ್ದಾರೆ, ನಾನು ಸ್ವಲ್ಪ ಲೇಟು ಹೋಗ್ತಾ ಇದ್ದೀನಿ. ನಮ್ಮ ಗಿಡದ ದಾಸವಾಳದ ಹೂವು ಫ್ರೆಂಡ್ಸ್ ಹೇಗಿದೆ ಆಂಜನೇಯನಿಗೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಲೇಟ್ ಆಗುತ್ತೆ, ಮಾಡ್ಕೊಂಡು ಹೋಗ್ಬಿಡಿ. ಹೂವು ವಾರ ನಮ್ಮಪ್ಪ ಸ್ಪಾನ್ಸರ್ ಫ್ರೆಂಡ್ಸ್. ಇರೋ ಅಮ್ಮನ ರಂಗೋಲಿ ಇತ್ತೈತೆ. ನಮ್ಮ ಅಕ್ಕ ಇವತ್ತು ವಾಂಗಿ ಬಾತ್ ಮಾಡಿದ್ದಾರೆ. ಮೆಸೇಜ್. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಫ್ರೆಂಡ್ಸ್. ಒಂದು ಸಲ ನೋಡ್ಬಿಟ್ರೆ ಸಾಕು, ಅದನ್ನು ಹಂಗೆ ಹಾಕ್ತಾರೆ. ಅವರಂತೂ ಚಿಕ್ಕ ಹುಡುಗಿಯಿಂದನೂ ರಂಗೋಲಿ ಅಂದರೆ ನಮ್ಮಮ್ಮಗೆ ತುಂಬಾ ಇಂಟ್ರೆಸ್ಟು. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ವಾಂಗಿ ಬಾತ್ ಮಾಡಿದ್ದೀರಿ ಅಂತ ಹೇಳಿ ಈಗ ಪ್ರಸಾದ ಕೊಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಹೇಳ್ದಂಗೆ ಇವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ನಾನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ ಹೈ ಪ್ರೋಟೀನ್ ಇರುವಂಥ ಒಂದು ಟಿಕ್ಕಿನ ಶೇರ್ ಮಾಡ್ತಿದ್ದೀನಿ. ಅದು ಯಾವುದ್ರ ಟಿಕ್ಕಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದು ಏನು ಅಂತಂದರೆ ರಾಜ್ಮನ ಯೂಸ್ ಮಾಡಿಕೊಂಡು ಒಂದು ಟಿಕ್ಕಿನ ಮಾಡ್ತಾಯಿದ್ದೀನಿ. ಈಗ ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಈಗ ಒಂದು ಈವ್ನಿಂಗ್ ಆಗಿದೆ, ಒಂದು 6 to 7 hours ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು 3ರಿಂದ 4 ವಿಜಿಲ್ ಬರ್ಸೋಣ ಫ್ರೆಂಡ್ಸ್. ನೋಡಿ, ಒಂದು ಕುಕ್ಕರ್ನ ತಗೊಳ್ಬೇಕು. ರಾಜ್ಮಗೆ ಕಲ್ಲರ್ ಕಟ್ಟಿರ್ತಾರೆ ಫ್ರೆಂಡ್ಸ್, ಅದಕ್ಕೆ ನೋಡಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ರಾಜ್ಮಾ ಕಾಳು ಜೊತೆಲಿ ನಾನು ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ, ದೊಡ್ಡ ಸೈಜು. ಇದನ್ನು ಕೂಡ ಇದ್ರ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ 2 in 1 ಕೆಲಸ ಕೂಡ ಒಟ್ಟಿಗೆ ಆಗುತ್ತೆ.
ಈಗ ಇದನ್ನು ಒಂದು 3 to 4 ವಿಷಲ್ ಬರ್ಸೋಣ ಫ್ರೆಂಡ್ಸ್, ಯಾಕಂದರೆ ರಾಜ್ಮಾ ಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ವಿಷಲ್ ಬರೋಷ್ಟರಲ್ಲಿ ನಾವು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಏನೇನು ಬೇಕಾಗುತ್ತೆ ಅಂದರೆ ಸಬ್ಸಿಗೆ ಸೊಪ್ಪಿದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಆವಾಗ ನಮ್ಮ ಬಾಡಿಗೆ ಗ್ರೀನ್ ಕೂಡ ಸಿಗ್ದಂಗೆ ಆಗುತ್ತೆ. ಬಟ್ ಇವತ್ತು ನಮ್ಮ ಮನೇಲಿ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಬರೀ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ತೊಗೊಳ್ತೀನಿ, ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿ. ಮತ್ತು ನೀವು ಚಿಲ್ಲಿ ಪೌಡ್ರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಗ್ರೀನ್ ಚಿಲ್ಲಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಲ್ಲಿ ಹಾಕಿದ್ರೆ ಏನಂದರೆ ಮಕ್ಕಳಿಗೆ ತಿನ್ನೋವಾಗ ಸಿಕ್ಬಿಟ್ರೆ ಅವ್ರು ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ. ಮತ್ತು ಸ್ವಲ್ಪ ಪನ್ನೀರ್ ಇದೆ, ಪನ್ನೀರ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು ಪ್ರೋಟೀನ್ಗೆ ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ನ ಆ್ಯಡ್ ಮಾಡೋ ಥರ ಆಗುತ್ತೆ, ಅವಾಗ ಇನ್ನೂ ಹೆಚ್ಚು ಪ್ರೋಟೀನ್ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಪನ್ನೀರು, ಇದನ್ನೆಲ್ಲ ಸ್ವಲ್ಪ ಪನ್ನೀರನ್ನ ತುರ್ಕೊಳ್ಬೇಕು, ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಅದು ವಿಜಿಲ್ ಬರೋಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ದೊಡ್ಡ ಗಾತ್ರದ್ದು ನಾನು ಇಷ್ಟು ತಗೊಳ್ತಾ ಇದ್ದೀನಿ ಈರುಳ್ಳಿನ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕೊಯ್ಕೊಳ್ಳಿ ಫ್ರೆಂಡ್ಸ್. ಪನ್ನೀರ್ ತುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪನ್ನೀರ್ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಇನ್ನೂ ಜಾಸ್ತಿ ಪ್ರೋಟೀನ್ ಸಿಕ್ಕಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇರೋದು. ಇವಾಗ ನೈಟ್ ಊಟಕ್ಕೆ ಬರೀ ಟಿಕ್ಕಿನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಮಾತ್ರ ಒಂದು ಮುದ್ದೆ ಮಾಡಿ ಕೊಟ್ಬಿಡ್ತೀನಿ, ನಮಗೆಲ್ಲ ಬರೀ ಒಂದೊಂದು ಟಿಕ್ಕಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 7 ಗಂಟೆಗೆ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಬರ್ಬೇಕು ಮಕ್ಕಳನ್ನ, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್. ಡಯೆಟ್ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ನಾವು ಇವಾಗ ಒಂದು 2-3 ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ವ. ಒಬ್ಬೊಬ್ರು ಏನು ಅಂದ್ಕೊಳ್ತಾರೆ ಅಂದರೆ ಡಯೆಟ್ ಅಂದರೆ ಏನೂ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಡಯೆಟ್ ಅಂದರೆ ಎಲ್ಲ ಬ್ಯಾಲೆನ್ಸ್ ಮಾಡಿ ತಿಂದ್ಕೊಂಡು ಡಯೆಟ್ ಮಾಡಬೇಕು, ಅದೇ ಡಯೆಟ್ ಅಂತಂದರೆ. ಮತ್ತು ಈಗ ನೋಡ್ತಿರ್ಬೋದು ಇಂಟರ್ಮಿಟೆಡ್ ಫಾಸ್ಟಿಂಗ್, ನಿಜ ಫ್ರೆಂಡ್ಸ್ ದಪ್ಪ ಇವ್ರಿಗಂತೂ ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಮಾಡಿ ಫ್ರೆಂಡ್ಸ್, ನಿಜ. ನೈಟು ಒಂದು 7:30 8 o'clock ಒಳಗಡೆ ಊಟ ಮಾಡಿಕೊಂಡ್ರೆ ತಿರುಗಿ ನಾಳೆ ಬೆಳಗ್ಗೆ ಒಂದು 12 o'clockಗೆ ನೀವು ಊಟ ಮಾಡಬೇಕು. ಅದನ್ನೇ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಕರೀತಾರೆ, ಉಪವಾಸ ಇರೋದನ್ನು. ನಾನು ಸ್ಟಾರ್ಟಿಂಗಿಂದನೇ, ಯಾಕಂದರೆ ನನಗೆ ಉಪವಾಸ ಇದ್ದು ಸ್ವಲ್ಪ ರೂಢಿ ಇತ್ತು, ಸಂಕಷ್ಟಾರ ಚತುರ್ಥಿಗೆ ಆವಾಗ ಇವಾಗ ಅಂತ ಉಪವಾಸ ಮಾಡ್ತಾನೆ ಇದ್ದೆ. ಅದಕ್ಕೋಸ್ಕರ ನಾನು 16:8 ಸ್ಟಾರ್ಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ. ಒಬ್ಬೊಬ್ರಿಗೆ ಏನು ಅಂದರೆ ಉಪವಾಸ ಇರೋದಕ್ಕಾಗೋದಿಲ್ಲ, ಅವ್ರು ಏನು ಮಾಡಿ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ 14:10 10:12 ರೇಷೋ ಫಸ್ಟ್ ಸ್ಟಾರ್ಟಿಂಗ್ ಆಗಲ್ಲ, ಅವರು ಈ ಥರ ಟ್ರೈ ಮಾಡ್ಬೋದು. ರೇಷೋದಲ್ಲಿ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್. ಮನೇಲಂತೂ ಈಗ ಹೌಸ್ ವೈಫ್ ಅಂತೂ ನಿಜ ಅವರೆಲ್ಲ ಕೆಲಸ ಮಾಡಿ ಮುಗಿಸಿ ತಿನ್ನೋದೇ ಒಂದು 11-12 ಆಗ್ಬಿಟ್ಟಿರುತ್ತೆ. ಅವ್ರಿಗಂತೂ ಇದು ನಿಜ ಯೂಸ್ ಆಗುತ್ತೆ. ನಾವು ತಿನ್ನಲ್ಲ ಅಂತ ಮನಸ್ಸಲ್ಲಿ ನಿಜ ಅಂದ್ಕೊಳ್ಬಾರ್ದು ಫ್ರೆಂಡ್ಸ್, ಆವಾಗಲೇ ನಮಗೆ ಇದಾಗೋದು. ಏನು ಗೊತ್ತಾ ಫ್ರೆಂಡ್ಸ್, ಮತ್ತು 7 o'clock ಆದಷ್ಟು ನೈಟು ಊಟ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಸೂರ್ಯ ಮುಳುಗ್ತಾ ನೀವೇ ಅಬ್ಸರ್ವ್ ಮಾಡಿ ನೋಡ್ಬೋದು, ಯಾವ ಪಕ್ಷಿ ಪ್ರಾಣಿ ಅವೆಲ್ಲ ಬೇಟೆ ಆಡೋದಕ್ಕೂ ಕೂಡ ಹೋಗೋದಿಲ್ಲ. ಮತ್ತು ಅಷ್ಟೊತ್ತು ನೈಟಲ್ಲಿ ಅವು ತಿಂತಾನೇ ಇರೋದಿಲ್ಲ ಮನುಷ್ಯರ ಥರ. ಮನುಷ್ಯರು ಯಾವಾಗ ಬರ್ತಾರೆ ಮನೆಗೆ ಅವಾಗ ತಿಂತಾನೇ ಹೋಗ್ತಾ ಇರ್ತಾರೆ. ನೈಟ್ ಎಷ್ಟೊತ್ತಾದರೂ ಆಗ್ಬೋದು, ಅವ್ರು ತಿನ್ನೋದಕ್ಕೆ ಮಾತ್ರ ನಾನ್ ಸ್ಟಾಪ್ ಆಗಿರುತ್ತೆ. ಒಬ್ಬೊಬ್ಬರು ನೈಟು 12 o'clock ಬರ್ತಾರೆ, ಅವರು ಬಂದೇ ತಿಂತಾರೆ. ಅವ್ರಿಗೆಲ್ಲ ನಾನೊಂದು ಸಜೆಷನ್ ಮಾಡ್ತೀನಿ, ಅಲ್ಲೇ ಏನಾದರೂ ಲೈಟಾಗಿ ಅಲ್ಲೇ ಏನಾದರೂ ತಿನ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ ಫ್ರೆಂಡ್ಸ್. ಅವರು ಮನೆಗೆ ಬಂದು ತಿನ್ನೋದಕ್ಕಿಂತನೂ ಮನೇಲಿರೋರಾದರೆ ಆರಾಮಾಗಿ ಒಂದು 6:30 7 ಒಳಗಡೆ ಊಟನ ಮಾಡ್ಕೊಂಡ್ಬಿಡ್ಬೋದು. ಪ್ರಾಣಿ ಪಕ್ಷಿಗಳು ಅವೆಲ್ಲ ನೀವೇ ನೋಡಿರ್ತೀರ ಫ್ರೆಂಡ್ಸ್. ಪ್ರಾಣಿ ಪಕ್ಷಿಗಳ ಥರ ಮನುಷ್ಯರು ಕೂಡ ದೇವ್ರ ಸೃಷ್ಟಿ ಮಾಡಿರೋದೇ ಅಲ್ವಾ, ಅವಕ್ಕೆ ಯಾವ ರೂಲ್ಸ್ ಇರುತ್ತೋ ನಮಗೂ ಕೂಡ ಅದೇ ಥರ ರೂಲ್ಸ್ ಇರುತ್ತೆ. ಇಷ್ಟು ಗಂಟೆ ಮೇಲೆ ಊಟ ತಿನ್ನಬಾರ್ದು. ಬಟ್ ನಮ್ಮ ಬಾಡಿ ಆರ್ಗನ್ಸು ಯಾವ ಥರ ಮಾಡಿರ್ತಾರೆ ಅಂತಂದರೆ, ಸೂರ್ಯ ಮುಳುಗಿದ ಮೇಲೆ ಅವೆಲ್ಲ ಅವು ಕೆಲಸನ ಮುಗಿಸ್ಕೊಳ್ತಾ ಬರ್ತಾ ಇರುತ್ತೆ ಫ್ರೆಂಡ್ಸ್. ನಾವೀಗ ಊಟ ತಿಂದರೆ ಏನಾಗುತ್ತೆ ಅಂದರೆ ಇನ್ಸುಲಿನು ಬಿಡುಗಡೆ ಮಾಡಬೇಕು. ಇನ್ಸುಲಿನ್ ಬಿಡುಗಡೆ ಆದ್ರೇ ನಾವು ಊಟ ತಿಂದಿರೋದು ಜೀರ್ಣ ಆಗೋದು. ನೈಟ್ ಆಗ್ತಾ ಏನಾಗುತ್ತೆ, ಎಲ್ಲನೂ ಸ್ಟಾಪ್ ಮಾಡ್ಕೊಂಡು ಅವು ಕೆಲಸನೆಲ್ಲ ಮುಗಿಸ್ಕೊಂಡು ಫ್ಯಾಕ್ಟ್ರಿನ ಬಾಕ್ಲಾಗ್ತಾ ಇರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಫ್ಯಾಕ್ಟ್ರಿನ ಬಾಕ್ಲಾಗ್ತಾ ಇರುತ್ತೆ. ಈಗ ಫ್ಯಾಕ್ಟ್ರಿ ಬಾಕ್ಲಾಕಿದ್ಮೇಲೆ ಒಂದು ಅರ್ಜೆಂಟು ಆರ್ಡ್ರ್ ಬಂದಿದೆ, ಇವಾಗ ತೆಗೆದು ಕೆಲಸ ಮಾಡಿರಿ ಅಂದರೆ 1 ದಿನ 2 ದಿನ ವರ್ಕರ್ಸು ಕೂಡ
ಜೋಶಾಗಿ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಪ್ರತಿದಿನ ನಾವು ಬಾಗ್ಲಾಕೋ ಟೈಮಿಗೆ ಬಂದು ನೀವು ಕೆಲಸ ಮಾಡಿ ಅಂತಂದರೆ ಏನಾಗುತ್ತೆ, ಅವರು ಬೇಕಾಬಿಟ್ಟಿನಾಗಿ ಮಾಡ್ತಾರೆ. ಒಂದೊಂದು ದಿನ ಸ್ಟ್ರೈಕ್ ಕೂಡ ಮಾಡಿಬಿಡ್ತಾರೆ, ನಾವು ಕೆಲಸ ಮಾಡೋದಿಲ್ಲ ಅಂತ. ಅದೇ ಥರ ಆಗುತ್ತೆ ಫ್ರೆಂಡ್ಸ್. ನಾವು ನೈಟು 11 o'clock 10 o'clock ತಿಂದು ಅದೇ ಥರ ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವ್ರು ಕೂಡ ಬೇಜಾರಾಗ್ಬಿಡುತ್ತೆ. ಇನ್ಸುಲಿನ್ ಎಲ್ಲ ಏನಪ್ಪ ಇವಾಗ ತಿರ್ಗಾ ಮತ್ತೆ ರಿಲೀಸ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಅವು ಕೂಡ ಒಂದಿನ ಸ್ಟ್ರೈಕ್ ಮಾಡುತ್ತೆ. ಆವಾಗಲೇ ನಮಗೆ ಶುಗರ್ ಆಗಿರ್ಬೋದು ಮತ್ತು ಬ್ಲಡ್ ಪ್ರೆಷರು ಅದೆಲ್ಲ ಬರೋದಕ್ಕೆ ಆವಾಗಲೇ ಫ್ರೆಂಡ್ಸ್ ಕಾರಣ ಅಂತ ನಾನು ಇತ್ತೀಚಿನ ವಿಡಿಯೋಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಅದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಆ ಥರ ಫ್ರೆಂಡ್ಸ್ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ಇದೆಲ್ಲ ತಿಳ್ಕೊಳ್ಳಿ ಫ್ರೆಂಡ್ಸ್. ಅವಾಗ ನಿಮಗೂ ಕೂಡ ನಿಜ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ತಿಳ್ಕೊಂಡು ನಾನೀಗ ನನ್ನ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊತ ಬರ್ತಾ ಇದ್ದೀನಿ. ಊಟ ಆದಮೇಲೆ ಒಂದು 3 hours 4 hours ಆದರೂ ನಿದ್ದೆ ಮಾಡಬಾರ್ದು ಫ್ರೆಂಡ್ಸ್. ನೀವು ತಿಂದಿದ ತಕ್ಷಣ ಮಲ್ಕೊಂಡು ನೋಡಿ, ಆವಾಗಲೇ ಬ್ಯಾಕ್ ಪೇಯ್ನ್ ಬರೋದು. ನಾವು ತಿಂದಿದ್ದೆಲ್ಲ ಬೆನ್ನಿಗೋಗಿ ಕಚ್ಕೊಂಡಿರುತ್ತೆ, ಆವಾಗ ನಮಗೆ ಬ್ಯಾಕ್ ಪೇಯ್ನ್ ಬರುತ್ತೆ, ಮಲ್ಗೋಕ್ಕೂ ಆಗಲ್ಲ, ನಿದ್ದೆ ಸರಿಯಾಗಿ ಬರಲ್ಲ, ಆ ಥರ ಎಲ್ಲ ಆಗುತ್ತೆ. ನೀವು ಊಟ ತಿಂದು ಒಂದು 3 hours 4 hours ಗ್ಯಾಪ್ ಕೊಟ್ಟು ನೋಡಿ, ನಮಗೆ ಬ್ಯಾಕ್ ಪೇಯ್ನ್ ಅನ್ನೋದೇ ಬರೋದಿಲ್ಲ ಫ್ರೆಂಡ್ಸ್. ಇದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಇದನ್ನು ನಾನು ಫೀಲ್ ಮಾಡಿದ್ದೀನಿ ಮತ್ತು ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗನ್ನಿಸ್ತು ಈ ಡಯಟ್ ಬಗ್ಗೆ ಹೇಳಿದ್ದು? ನಿಮಗೂ ಕೂಡ ಹೆಲ್ಪ್ ಆಯಿತಾ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ಗೊತ್ತಿದ್ದರೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ವಿಜಿಲ್ ಹೋಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದು ರಾಜ್ಮಾ ಕಾಳು ಇಷ್ಟು ಬೆಂದರೆ ಸಾಕು. ಈಗ ಇದನ್ನು ರುಬ್ಕೊಂಡು ಸಿಗ್ತೀನಿ. ಆಲೂಗಡ್ಡೆ ಕೂಡ ಬೆಂದಿದೆ, ಇದು ನನಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರಾಜ್ಮಾನ ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಪೊಟೆಟೋನು ಬಿಸಿ ಇದೆ ಫ್ರೆಂಡ್ಸ್, ಇಲ್ಲಾಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಿದ್ದೆ. ಸ್ವಲ್ಪ ಬಿಸಿ ಇರೋದ್ರಿಂದ ಆಗ್ತಾಯಿಲ್ಲ. ಇದರಲ್ಲಿ ಆವಾಗಲೇ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಪನ್ನೀರ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದು ಬೆಂಡಾಗ್ತಾಯಿದೆ. ಅದು ಫೋಕ್ ಸ್ಪೂನ್ ಯಾಕೋದು ಚೆನ್ನಾಗಿಲ್ಲ. ನಮಗೆ ಆಲೂಗಡ್ಡೆಯಿಂದ ಕಾರ್ಬೋಹೈಡ್ರೇಟ್ ಕೂಡ ಸಿಗುತ್ತೆ. ಪ್ರೋಟೀನು, ಫೈಬರು ಪ್ಲಸ್ ಕಾರ್ಬೋಹೈಡ್ರೇಟ್ ಒಂದೇ ಟಿಕ್ಕಿಯಲ್ಲಿ ಸಿಗೋದ್ರಿಂದ ಸಖತ್ ಹೆಲ್ದಿ ಫ್ರೆಂಡ್ಸ್. ಇದನ್ನಂತೂ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇಷ್ಟು ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಡೀಪ್ ಫ್ರೈ ಮಾಡಿದ್ರೆ ಹೈ ಕ್ಯಾಲೋರಿ ಆಗಿ ಅದು ನಮಗೆ ಹೆಲ್ತ್ಗೆ ಯೂಸ್ ಆಗೋದಿಲ್ಲ. ಆದಷ್ಟು ಶಾಲೋ ಫ್ರೈ ಮಾಡ್ಕೊಳ್ಳಿ. ತವ ಮೇಲೆ ಬರ್ರಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಇದು ಸಾಕು ಫ್ರೆಂಡ್ಸ್. ಇದು ರೆಡಿ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಡೀಪ್ ಫ್ರೈ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೇನು ಜಾಸ್ತಿ ಸ್ಪೈಸಸ್ ಕೂಡ ಬೇಕಾಗೋಲ್ಲ ಫ್ರೆಂಡ್ಸ್. ನೋಡಿ, 1 ಟೀ ಸ್ಪೂನ್, ಒಂದು ಅರ್ಧ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು. ಚಿಲ್ಲಿ ಪುಡಿನೂ ಅಷ್ಟೇ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೊಳ್ತೀವಿ ನಾವು. ಹೊರಗಡೆ ಎಲ್ಲ ತರೋದಿಲ್ಲ, ನಮಗೆ ಅದು ಟೇಸ್ಟ್ ಅಡ್ಜಸ್ಟ್ ಆಗೋದಿಲ್ಲ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್, ಅಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚಳಿಗೆ ಚೆನ್ನಾಗಿರುತ್ತೆ ಅಂತ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇದನ್ನು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೆಪ್ಪರ್ ಹಾಕ್ಕೊಳ್ಳೋದೇ ಮಾಡ್ತದೆ ಫ್ರೆಂಡ್ಸ್. ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ, ಚಳಿಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈಗ ಇದನ್ನು ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ 2 ಪದಾರ್ಥನ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದೇನೆಂದರೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನು. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಬೇಕಾಗಲ್ಲ ಫ್ರೆಂಡ್ಸ್, ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಹೋಗಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಕಿದ್ರೆ ನೀವು ಟೇಸ್ಟ್ ನೋಡ್ಕೊಳ್ಬೋದು ಫ್ರೆಂಡ್ಸ್, ಯಾಕಂದರೆ ಆಲೂಗಡ್ಡೆ ಬೆಂದಿದೆ, ರಾಜ್ಮಾ ಕಾಳು ಕೂಡ ಬೆಂದಿರುತ್ತೆ, ಬೆಂದಿದೆ. ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್.
ಈ ಥರ ಟಿಕ್ಕಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ನಾವು ಬೋಂಡಾ ಬಜ್ಜಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋದಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ನೋಡಿ, ನೀರೇನು ಹಾಕಿಲ್ಲ, ನೀರೇನು ಹಾಕಿಲ್ಲ, ಆದರೂ ಉಂಟೆ ಬರ್ತಾಯಿದೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಾವು ತವ ಮೇಲೆ ಇದು ಮಾಡೋದ್ರಿಂದ ವಡೆ ಥರ ಶೇಪ್ ಬರಬೇಕು ಫ್ರೆಂಡ್ಸ್, ಅಷ್ಟೇ. ಈಸಿ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಪ್ಯಾನ್ ಇಲ್ಲ ಅಂದರೆ ಹೆಂಚು ಕೂಡ ಇಟ್ಕೊಳ್ಬೋದು, ದೋಸೆ ಮಾಡ್ತೀವಲ್ಲ ಅದು. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನಾನಂತೂ ಇಷ್ಟೇ ಫ್ರೆಂಡ್ಸ್ ಹಾಕೋದು. ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕ್ಕದಾಗಿ ಮಾಡ್ಕೊಂಡು ಟೈಮ್ ಯಾಕೆ ವೇಸ್ಟ್ ಅಂತ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೇಯೋದಕ್ಕೆ ಈಸಿ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ. ನಮ್ಮ ಮನೆಯವರು ಇನ್ನೇನು ಹತ್ರ ಬಂದಾಗ ಅವ್ರಿಗೆ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಟಿಕ್ಕಿ ಎಲ್ಲ ಸ್ವಲ್ಪ ಬಿಸಿ 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 ಇರಬೇಕು ಫ್ರೆಂಡ್ಸ್, ಆವಾಗಲೇ ಟೇಸ್ಟ್. ಎರಡು ಸೈಡು ಅಷ್ಟೇ ತಿರುಗಿಸಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಭಾನುಗೆ ಸರ್ವ್ ಮಾಡಿದ್ದೀನಿ, ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ. ನಾಚಿಕೆ ಅವರಪ್ಪ ನೋಡ್ತಾ ಇದ್ರು ಅಂತ. ಚೆನ್ನಾಗಿದೆಯಂತೆ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್ ಟೇಸ್ಟ್.